ಬೆಂಗಳೂರಿನಲ್ಲಿ ವಿದ್ಯುತ್ ಬಳಿಕ ನೀರಿಗೂ ಸ್ಮಾರ್ಟ್ ಮೀಟರ್ ಬಂದಿದೆ. ಈಗಿರುವ ಮೀಟರ್ಗಳಲ್ಲಿ ಲೋಪದೋಷ ಹಿನ್ನೆಲೆ ಬೆಸ್ಕಾಂ ರೀತಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಜಲಮಂಡಳಿ ಮುಂದಾಗಿದೆ. 1 ಲಕ್ಷ ಲೀಟರ್ಗಿಂತಲೂ ಹೆಚ್ಚು ಕಾವೇರಿ ನೀರು ಬಳಸುವ ಗ್ರಾಹಕರಿಗೆ ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ಸ್ಮಾರ್ಟ್ ಮೀಟರ್ ಅಳವಡಿಸಲಾಗಿದೆ. ಬೆಂಗಳೂರಿನಲ್ಲಿ 11.50 ಲಕ್ಷ ಹೆಚ್ಚಿನ ಕಾವೇರಿ ನೀರಿನ ಸಂಪರ್ಕ ಒದಗಿಸಲಾಗಿದೆ. ಈಗಿರುವ ಮೆಕ್ಯಾನಿಕಲ್ ಮೀಟರ್ಗಳಲ್ಲಿ ನೀರಿನ ಶುಲ್ಕ 5% ವ್ಯತ್ಯಾಸವಾಗ್ತಾ ಇದೆ. ಕೆಲ ತಿಂಗಳುಗಳಿಂದ ನೀರಿನ ಶುಲ್ಕ ವಿಚಾರವಾಗಿ ಆರೋಪಗಳು ಕೇಳಿ ಬರ್ತಿವೆ. ಹೀಗಾಗಿ ಶುಲ್ಕ ವ್ಯತ್ಯಾಸವನ್ನ ಗಂಭೀರವಾಗಿ ಪರಿಗಣಿಸಿರುವ ಜಲಮಂಡಳಿ ಈ ಸಮಸ್ಯೆಗೆ ಮುಕ್ತಿ ಹಾಡೋಕೆ ಮುಂದಾಗಿದೆ. ಈಗಾಗಲೇ ಅಮೆರಿಕ, ಜಪಾನ್, ಬ್ರಿಟನ್ ಮತ್ತು ಭಾರತದ ಮುಂಬೈ, ಚೆನ್ನೈ ನಗರಗಳಲ್ಲೂ ಈಗಾಗಲೇ ಸ್ಮಾರ್ಟ್ ಮೀಟರ್ ಅಳವಡಿಸಲಾಗಿದೆ. ಇದರಿಂದಾಗಿ 100% ನಿಖರ ಬಿಲ್ಗಳು ಬರ್ತಾ ಇವೆ. ಮೊದಲ ಹಂತದಲ್ಲಿ 1 ಲಕ್ಷ ಬೃಹತ್ ಗಾತ್ರದ ಗ್ರಾಹಕರಿಗೆ ಅಳವಡಿಸೋಕೆ ಮುಂದಾಗಿದೆ. ಅಪಾರ್ಟ್ಮೆಂಟ್ಸ್, ಕಾರ್ಖಾನೆ, ವಾಣಿಜ್ಯ ಕಟ್ಟಡಗಳು, ಐಟಿಬಿಟಿ ಕಂಪನಿಗಳು, HAL, BHAL, ಏರ್ಪೋರ್ಟ್ ಸೇರಿ ಹಲವೆಡೆ ಅಳವಡಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಈ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಯಿಂದ ಗ್ರಾಹಕರಿಗೆ ಹೊರೆಯಾಗಲ್ಲ, ಬದಲಾಗಿ ಜಲಮಂಡಳಿ ಸರ್ವರ್ಗಳಿಗೆ ನಿಖರ ರೀಡಿಂಗ್ ಬರಲಿದೆ. ಹೀಗಂತ ಜಲಮಂಡಳಿ ಸ್ಪಷ್ಟಪಡಿಸಿದೆ. ಈಗಾಗಲೇ ಟೆಂಡರ್ಗಳ ದಾಖಲೆಗಳ ಸಿದ್ಧತೆ ನಡೀತಾ ಇದೆ. ಸರ್ಕಾರದ ಅನುಮೋದನೆ ಬಳಿಕ ಅನುಷ್ಠಾನ ಮಾಡುವುದಾಗಿ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ತಿಳಿಸಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.